ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೋಲಾರ DC ಡಾಕ್ಟರ್ MR ರವಿರವರು ದಾಖಲೆಯ ಅದ್ಭುತ ಜನ ಮೆಚ್ಚಿದ ಭಾಷಣ ಹೇಗಿತ್ತು? ಬನ್ನಿ ಸ್ನೇಹಿತರೆ ಕೇಳೋಣ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಜೀವನ ಪರ್ಯಂತ ತನ್ನ ಎಲ್ಲ ಸುಖಗಳನ್ನು ತ್ಯಜಿಸಿ ಸಮುದಾಯವನ್ನು ಕಟ್ಟಿ ಇಡೀ ಜಗತ್ತಿಗೆ ಭಾರತಕ್ಕೆ ಬೆಳಕನ್ನ ಅದರಲ್ಲ ಅಂಬೇಡ್ಕರ್ ಅವರನ್ನ ಯಾವ ಮಾತುಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ ನೀವು. ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಎಲ್ಲವನ್ನು ತೆಗೆದುಕೊಂಡಿದ್ದಾರೆ. ಇವೆಲ್ಲವನ್ನ ಮೀರಿದಂತ 2 ವಿಚಾರಗಳು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ದೇಶದ ಸಂವಿಧಾನ ಯಾತಕ್ಕೆ ಇವತ್ತಿಗೂ ಅಷ್ಟೊಂದು ಗಟ್ಟಿಯಾಗಿದೆ, ಯಾತಕ್ಕೆ ಇವತ್ತಿಗೂ ಅಷ್ಟೊಂದು ರೆಲೆವೆಂಟ್ ಆಗಿದೆ? ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳ ಜೊತೆ ಇಟ್ಟು ನೋಡಿದಾಗ ಇದು ಒಂದು ತೂಕ ಯಾತಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ 2 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು, ಆ ಸಂವಿಧಾನದಲ್ಲಿರ್ತಕ್ಕಂಥ ಬಹುತ್ವ, ನೆನಪಿಟ್ಕೊಳ್ಳಿ, ಸಂವಿಧಾನದಲ್ಲಿರ್ತಕ್ಕಂಥ ಬಹುತ್ವ. ಇನ್ನೊಂದು, ಬಾಬಾ ಸಾಹೇಬರು ಕೊನೆಗೆ ತೀರ್ಮಾನ ಮಾಡಿದಂಥ ಬುದ್ಧತ್ವ. ಬಹುತ್ವ ಮತ್ತು ಬುದ್ಧತ್ವ 2 ನನ್ನ ಪ್ರಕಾರ ದ ಗ್ರೇಟೆಸ್ಟ್ ಹಾಲ್ ಮಾರ್ಕ್ಸ್ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ಅಂಬೇಡ್ಕರ್ ಆಸ್ ಫಾರ್ ಆಸ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕನ್ಸರ್ನ್. ಆ ಕಾರಣಕ್ಕಾಗಿಯೇ ಸಂವಿಧಾನದ ಅಡಿನಲ್ಲಿ ನಾವು ನೀವೆಲ್ಲರೂ ಕ್ಷೇಮವಾಗಿದ್ದೇವೆ, ಸುರಕ್ಷಿತವಾಗಿದ್ದೇವೆ, ಸಂತೋಷವಾಗಿದ್ದೇವೆ. ಇಲ್ಲ ಅಂದಿದ್ರೆ ಈ ದೇಶದಲ್ಲಿ ಈಗಾಗಲೇ 75 ವರ್ಷದಲ್ಲಿ ಹಲವಾರು ಕ್ರಾಂತಿಗಳಾಗೋಕೆ ಸಾಧ್ಯತೆಗಳಿತ್ತು. ವಿಚ್ ಇಸ್ ನಾಟ್ ಬೀನ್ ಪಾಸಿಬಲ್ ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂಡ್ ಕಾನ್ಸ್ಟಿಟ್ಯೂಷನ್ ಎನ್ಶೂರ್ಸ್ ಗ್ಯಾರಂಟಿ. ಈ ಒಂದು ಹಿನ್ನೆಲೆಯಲ್ಲೇ ಇವತ್ತು ನಾನು ಪ್ರಾರಂಭದಲ್ಲಿ ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತುವರೆಗೂ ನಾವು ಮಾತಾಡ್ತಾ ಇದ್ದೀವಿ ಸಮಾಜದ ಬಗ್ಗೆ, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ, ಅಥವಾ ಜಾತಿ ನಿರ್ಮೂಲನೆ ಬಗ್ಗೆ. ನಾವೆಲ್ಲರೂ ಪ್ರಶ್ನೆ ಹಾಕೋಬೇಕಲ್ವಾ? ಯಾತಕ್ಕೆ ಇವತ್ತಿಗೂ ಕೂಡ ಆ ಜಾತಿ ಇಟ್ಕೊಂಡು ನಾವು ಹೋಗ್ತಾವೆ ಇದೀವಲ್ಲ? ಆ ಜಾತಿಯನ್ನೇ ನಾವು ಶ್ರೇಷ್ಠ ಅಂತ ಹೋಗೋದಾದ್ರೆ, ಈ ಜಾತಿನಲ್ಲಿ ಶ್ರೇಷ್ಠ, ಆ ಜಾತಿಯಲ್ಲಿ ಶ್ರೇಷ್ಠ, ಸರಿ, ನಾವು ಸಿಗ್ತೀವಿ, ಹೊರಗಡೆ ಮಾತಾಡ್ತೀವಿ, ಮ್ಯಾಕ್ರೋ ಲೆವೆಲಲ್ಲಿ ಎಲ್ಲವೂ ಕರೆಕ್ಟೇ. ಆದರೆ ಮೈಕ್ರೋ ಲೆವೆಲ್, ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆ ಒಳಗೆ ಸೇರಿಸೋದಿಲ್ಲ. ನಿಮ್ಮ ಮನೆ ಒಳಗಡೆ ಏನೋ ಕಷ್ಟಪಟ್ಟು ಮಕ ಮುರ್ಸ್ಕೊಂಡು ಸೇರಿಸ್ಕೊಂಡ್ರೆ ಸತ್ಯವಾಗಲು ನಿಮ್ಮ ದೇವರ ಮನೆ ಕರ್ಕೊಂಡು ಹೋಗಲ್ಲ. ಅಥವಾ ನಾವೇನಾದ್ರೂ ಬಲವಂತ ಮಾಡಿದ್ರೆ ನಿಮ್ಮ ಅಡಿಗೆ ಮನೆಗಂತೂ ನಮ್ಮನ್ನು ಸೇರಿಸೋಲ್ಲ. ಒಂದು ವೇಳೆ ನೀವು ನಮ್ಮನ್ನು ಸೇರಿಸ್ಕೊಂಡ್ಬಿಟ್ರೆ ವಾಪಸ್ ಹೋದ್ಮೇಲೆ ಏನ್ ಮಾಡ್ತಿರೋ ಅದು ಗೊತ್ತಿಲ್ಲ ನನಗೆ. ಆಗಿದೆ, ಜಗಜೀವನ್ ರಾಮ್ ಅವ್ರನ್ನ ಕರೆಸ್ಬಿಟ್ಟು ಸಂಪೂರ್ಣಾನಂದ ಸ್ಟ್ಯಾಚ್ಯೂನ ಅನಾವರಣ ಮಾಡಿ ಅಂತೇಳಿ ಕಾಶಿಗೆ ಬಂದು ಹೋದ ಜಗಜೀವನ್ ರಾಮ್ ಬಂದು ಹೋದ್ಮೇಲೆ ಅದೇ ಅನಾವರಣ ಮಾಡಿದಂತಹ ಸ್ಟ್ಯಾಚ್ಯೂವನ್ನ, ಪ್ರದೇಶವನ್ನ ತೊಳಿತಾರೆ, ಶುದ್ಧೀಕರಣ ಮಾಡ್ತಾರೆ ಈ ದೇಶದ ಜನ. ಎಲ್ಲಿ ಇದ್ದೀವಿ ನಾವು? ಯಾವ ಸಂಸ್ಕೃತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಈ ಕೊಳಕು ಮನಸ್ಸಿನಿಂದ ನಾವು ಹೇಗೆ ಪಾರಾಗಬೇಕು? ಹೆಜ್ಜೆಗೂ ನಾವು ಸವಾಲುಗಳನ್ನು ಸ್ವೀಕರಿಸಬೇಕಾ? ನನ್ನ ಜೀವನದಲ್ಲಿ ಬರೋ ಕಷ್ಟಗಳನ್ನು ಎದುರಿಸಬೇಕಾ? ಅಥವಾ ನಾನು ಮುಂದಕ್ಕೆ ಹೋಗುವಂತ ಹೊಸ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾ? ಅಥವಾ ನಾನು ಬುದ್ಧಿವಂತನಾಗಿ ಹುಟ್ಟಿ, ನಾನೊಬ್ಬ ಟ್ಯಾಲೆಂಟೆಡ್ ಆಗಿ ಹುಟ್ಟಿ ಕಷ್ಟಪಟ್ಟು ಮೇಲ್ ಬಂದಿದ್ದು ನೀವು ಸಹಿಸಕ್ಕಾಗೋದಿಲ್ಲ ಜಾತಿ ಕಾರಣಕ್ಕೆ ಅಂತಂದ್ರೆ ನಾನು ಇನ್ನು ಹೇಗೆ ಬದುಕಬೇಕು ಈ ಸಮಾಜದಲ್ಲಿ? ಯೋಚನೆ ಮಾಡಿ. ಆ ಕಾರಣಕ್ಕಾಗಿ ಇವತ್ತು ನಾವು ಸಂಕಲ್ಪ ಮಾಡೋದಲ್ಲ, ಯಾರು ಈ ಕಳಂಕವನ್ನು ಹೊತ್ಕೊಂಡಿದ್ದಾರೆ ಮೇಲ್ವರ್ಗದ ಜನ, ಅವರು ಇವತ್ತು ಸಂಕಲ್ಪವನ್ನು ಮಾಡಬೇಕು. ದೇ ಶುಡ್ ಡೆಡಿಕೇಟ್ ಅಂಡ್ ದೇ ಶುಡ್ ಕಮ್ ಔಟ್ ವಿತ್ ಎ ಓ. ಆ ಒಂದು ಡೆಡಿಕೇಶನ್ ಮಾಡಬೇಕು. ಇಲ್ಲ, ನಿಜ, ಈ ತಪ್ಪು ನಮ್ಮಿಂದ ಆಗಿದೆ, ಇನ್ನು ಮುಂದೆ ತಪ್ಪು ಆಗದೆ ಇರುವಾಗೆ ನಾವು ನೀವೆಲ್ಲರೂ ಕೂಡ ಈ ಒಂದು ಭೂಮಿಯ ಮೇಲೆ ಸಾಮರಸ್ಯದಿಂದ ಅಣ್ಣ ತಮ್ಮಂದಿರಿಗೆ ಬದುಕ್ತೀವಿ ಅನ್ನೋ ಮಾತನ್ನು ಹೇಳಬೇಕು. ಜಾತಿಗಳ ನಡುವೆ ವೈಷಮ್ಯ, ಅದು ಅಂಬೇಡ್ಕರ್ಗಾಗಿತ್ತು, ಬಸವನ ಕಾಲದಲ್ಲೂ ಆಗಿತ್ತು, ದಾಸರ ಎಲ್ಲರ ಕಾಲದಲ್ಲೂ ನೋಡ್ತಾ ಬರ್ತಾ ಇದ್ದೀವಿ. ಇದು ಎಲ್ಲಿವರೆಗೆ? ಇದು ಸ್ವಲ್ಪನಾದ್ರೂ ಸಾಧ್ಯತೆ ಬೇಕಲ್ಲ, ಸಹನೀಯತೆ ಬೇಕಲ್ಲ. ಆ ದಿಕ್ಕಿನ ಕಡೆಗೆ ನಾವೆಲ್ಲ ಯೋಚನೆ ಮಾಡೋಣ. ಅಂಬೇಡ್ಕರ್ ಅವರ ಇವತ್ತಿನ ದಿನ ಪ್ರಾಯಶಃ ನಮಗೆ ಆ ವಿಚಾರಗಳ ಕಡೆ ಇನ್ನು ಮುಂದೆ ಒಂದು ಸ್ಟ್ರಾಟಜಿ ಬೇಕು ನಮಗೆ. ಹೌದು, ಉಪಜಾತಿಗಳ ಜೊತೆನೇ ನಾವು ಕಚ್ಚಾಡ್ತೀವಿ. ನಾವು ನಮ್ಮ ಜಾತಿನಲ್ಲಿ ಶ್ರೇಷ್ಠ, ನಿಮ್ಮ ಜಾತಿನಲ್ಲಿ ನೀವು ಶ್ರೇಷ್ಠ. ನನ್ನ ಮನೆ ಮಗಳು ನಿಮ್ಮ ಮನೆ ಮದುವೆ ಮಾಡ್ಕೊಳ್ಳಂಗಿಲ್ಲ, ನಿಮ್ಮ ಮನೆ ಮದುವೆ ನನ್ನ ಮನೆಗೆ ಬರೋಂಗಿಲ್ಲ. ಮತ್ತೆ ಯಾವ ಶ್ರೇಷ್ಠ, ಯಾವ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯಾವ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯೋಚನೆ ಮಾಡಬೇಕಲ್ವಾ? ಎಲ್ಲೋ ಒಂದು ಕಡೆ ನಾವೆಲ್ಲರೂ ವಿ ಮಸ್ಟ್ ಪುಟ್ ಎನ್ ಎಂಡ್ ಟು ಆಲ್ ಕೈಂಡ್ಸ್ ಆಫ್ ದಿಸ್ ಹಿಪೋಕ್ರಸಿಸ್. ನಮ್ಮ ಸಮಾಜದಲ್ಲಿ ತಾಂಡವಾಡ್ತಿರ್ತಕ್ಕಂಥ ಈ ಆಷಾಢಭೂತಿತನಕ್ಕೆ ನಾವೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಕೊನೆಯನ್ನ ಎಳಿಲೇಬೇಕು. ಇಲ್ಲದೆ ಹೋದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಇವತ್ತಿನ ಮಕ್ಕಳುಗಳು ಕೂಡ ನಮ್ಮ ತಲೆ ಒಳಗಡೆ ಹುಳ ಬಿಟ್ಟು ಅವರಲ್ಲೂ ಜಾತಿ ಪ್ರೇಮವನ್ನ ಮುಂದುವರಿಸ್ತಾ ಇರ್ತೀವಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದು ಬೇಡ. ಆದಷ್ಟು ಬೇಗ ನಾವು ನೀವೆಲ್ಲರೂ ಕೂಡ ಮನಸ್ಸನ್ನು ಮೊದಲು ಶುದ್ಧ ಮಾಡಿಕೊಳ್ಳೋಣ. ಹಾಗೆ
ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಬದುಕುವಂಥ ಕೆಲಸವನ್ನು ನಾವು ಮಾಡಿದ್ರೆ ಪ್ರಾಯಶಃ ಮುಂದಿನ ದಿನಗಳು ಸಹನೀಯವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ, ನಾವು ಸ್ವತಂತ್ರ ಬಂದ ಮೇಲೆ ರಿಸರ್ವೇಷನ್ ಮೀಸಲಾತಿ ಅಂತ ಹೇಳ್ತೀವಲ್ಲ, ಮೀಸಲಾತಿಗೆ ಅದರದೇ ಆದಂಥ ಇತಿಹಾಸ ಇದೆ, ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. 1902 ಶಾಹು ಮಹಾರಾಜರವರು ಯುರೋಪ್ನಲ್ಲಿ ಟೂರ್ನಲ್ಲಿದ್ದಾಗ ತನ್ನ ಸಂಸ್ಥಾನದ ದಲಿತರಿಗೆ, ತನ್ನ ಸಂಸ್ಥಾನದ ಶೋಷಿತರಿಗೆ, ತನ್ನ ಸಂಸ್ಥಾನದಲ್ಲಿರ್ತಕ್ಕಂಥ ಈ ದಲಿತ ಜನಗಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಒಂದು ಗೌರ್ಮೆಂಟ್ ಆರ್ಡರ್ನ ಹೊರಡಿಸ್ತಾರೆ. ವೆನ್ ಹಿ ವಾಸ್ ಇನ್ ಟೂರಿಂಗ್ ಇನ್ ಯುರೋಪ್, and that becomes the first chapter in the beginning of the reservation history of modern India. 1902 ಅಲ್ಲಿಂದ ಶುರು ಆಗುತ್ತೆ ಶಾಹು ಮಹಾರಾಜ ಮಹಾರಾಷ್ಟ್ರದಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ ಆ ಜನಗಳನ್ನ ಆ ಕಾಲದಲ್ಲಿ ದಲಿತರು ಕೇವಲ ರಿಸರ್ವೇಶನ್ ನಂಬಿ ಕೂರಬಾರ್ದು, ನೀವು ಬೇರೆ 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 ಉದ್ಯಮಗಳಿಗೆ ಆಯ್ಕೆಗೊಳ್ಳಬೇಕು ಅಂತ ಹೇಳಿ ಅವರು ಅವರ ಆಸ್ಥಾನದಲ್ಲಿ ಅನೇಕ ದಲಿತರುಗಳಿಗೆ ಟೀ ಅಂಗಡಿಗಳು ಇಟ್ಕೊಡ್ತಾರೆ. ಅಂದ್ರೆ ಟೀ ಅಂಗಡಿ ಇಟ್ಕೊಳ್ಳೋದಂದ್ರೆ ಟು ಮೇಕ್ ಹಿಮ್ ಎನ್ ಎಂಟ್ರಪ್ರೆನ್ಯೂರ್, ಟು ಮೇಕ್ ಹಿಮ್ ಎನ್ ಇಂಡಿಪೆಂಡೆಂಟ್ ಮ್ಯಾನ್, ಟು ಎಂಪವರ್ ಹಿಮ್ ಎಕನಾಮಿಕಲಿ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಆಶ್ಚರ್ಯ ಆಗುತ್ತೆ, ಅವರು ಭೇಟಿ ಆಡ್ಕೊಂಡು ವಾಪಸ್ ಬರುವಾಗ ಅಂತಹ ಟೀ ಅಂಗಡಿಗಳ ಮುಂದೆ ಕೂತು ತಾವು ಕೂಡ ಚಹಾ ಸೇವನೆ ಮಾಡಿ ಸಮಾನತೆಯನ್ನ ಅವರು ಜಾರಿಗೆ ತರ್ತಾರೆ. ದಟ್ ಈಸ್ ಶಾಹು ಮಹಾರಾಜ್, ಮಹಾರಾಷ್ಟ್ರದವರು, ಕೊಲ್ಲಾಪುರದ ರಾಜ. ಅಂಬೇಡ್ಕರ್ ಅವರು ಡೆಲ್ಲಿಗೆ ಅಮೆರಿಕಾಗೆ ಹೋಗ್ಬೇಕಾದ್ರೆ ಇದೇ ಬರೋಡದ ಸಯಾಜಿರಾವ್ ಗಾಯಕ್ವಾಡ್ ಮಹಾರಾಜರ ಕಾರಣ. ಆ ನಂತರ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರು ರಾಜ್ಯದಲ್ಲಿ 17 ವರ್ಷ ಆದಮೇಲೆ 1918 ಫಸ್ಟ್ ಟೈಮ್ ನಾಲ್ವಡಿ ಕೃಷ್ಣರಾಜ ಒಡೆಯರು, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ಕರ್ನಾಟಕ, ಈ ಸೆಟ್ಸ್ ಅಪ್ ಎ ಕಮಿಟಿ ಅಂಡರ್ ಲೆಸ್ಲಿ ಮಿಲ್ಲರ್ ಕಮಿಟಿ ವಾಸ್ ಸೆಟ್ ಅಪ್ ಇನ್ ದ ಇಯರ್ 1918 ಟು ಪ್ರೊವೈಡ್ ರಿಸರ್ವೇಶನ್ ಫಾರ್ ಆಲ್ ನಾನ್ ಬ್ರಾಹ್ಮಿನ್ಸ್, to make provision for the entry of these people in the government sector and public sector for the first time. 1918-19 ಮೈಸೂರು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿನ ತರ್ತಾರೆ. ಅವತ್ತು ಮೀಸಲಾತಿನ ಪಡ್ಕೊಂಡವರು ಸ್ನೇಹಿತರು ದಲಿತರಲ್ಲ, ಅವತ್ತಿನ ಕಾಲದಲ್ಲಿ ಹಿಂದುಳಿದರಾಗಿದ್ದಂಥ ಒಕ್ಕಲಿಗರು ಮತ್ತು ಲಿಂಗಾಯತರು ಅಂತ ಗೊತ್ತಿರಲಿ ಮೊದಲೇ ಆಗಲಿ. ಆಮೇಲೆ ಇದು ಇಷ್ಟು ಸುಲಭದ ಮಾತಲ್ಲ. ನಾನಾಗಲೇ ರಾಮಚಂದ್ರ ಗುಹಾ ಅವರು ಹೇಳಿದಾಗೆ 1940 ಸಮಯದಲ್ಲಿ ಭಾರತದಲ್ಲಿ ಬಹಳ ಪೀಕಲ್ಲಿ ಅತ್ಯಂತ ಎತ್ತರವಾಗಿದ್ದಂಥ ಸಂದರ್ಭ. ಆವಾಗ ಗಾಂಧೀಜಿಯವರಿಗೂ ಮತ್ತು ಅಂಬೇಡ್ಕರ್ ಅವ್ರ ನಡುವೆ ಸಾಕಷ್ಟು ತೀಕ್ಷ್ಣವಾದ ವಾಗ್ಯುದ್ಧಗಳಾಗಿರ್ತದೆ, ಭಿನ್ನಾಭಿಪ್ರಾಯಗಳಿರ್ತವೆ. ನಿಮಗೆಲ್ಲ ಗೊತ್ತಿದೆ 1935 ಆದಮೇಲೆ ಅದು ಬಹಳ ತೀವ್ರತೆಯನ್ನು ಪಡ್ಕೊತು ಅಂತೇಳಿ. ಅಂಥ ಸಂದರ್ಭದಲ್ಲಿ ಈ ವಿದೇಶದಿಂದ ಒಂದು ಪತ್ರಿಕೋದ್ಯಮಿಗಳ ಒಂದು ಸಮೂಹ ಅಥವಾ ಒಂದು ಡೆಲಿಗೇಷನ್ನು ಮಧ್ಯರಾತ್ರಿ 2 ಗಂಟೆಗೆ ಗಾಂಧಿಯವ್ರನ್ನ ಮತ್ತು ಜಿನ್ನಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಅವ್ರು ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ, ಗಾಂಧಿಯವರು ಮಧ್ಯರಾತ್ರಿ ಕೊಟ್ಟಿರ್ತಾರೆ, ಅಂದರೆ ಬೆಳಗಿನ ಜಾವ 2 ಗಂಟೆ. ಆ ಡೆಲಿಗೇಷನ್ ಹೋದಾಗ ಅವತ್ತು ಭಾಳ ಕೆಲಸಗಳಿದ್ದರಿಂದ ಗಾಂಧಿಯವರು ನಿದ್ದೆ ಮಾಡಿರ್ತಾರೆ, ಜಿನ್ನಾ ಅವರು ನಿದ್ದೆ ಮಾಡಿಬಿಟ್ಟಿರ್ತಾರೆ. ಬಿಕಾಸ್ ಜಿನ್ನಾ ಅವರು ಕೂಡ ಅವಾಗ ನಿಮಗೆ ಗೊತ್ತಿದೆ ಭಾಳ ಪಾಪ್ಯುಲರ್ ಲೀಡರ್. ಹೇಗೂ ಇಷ್ಟೊತ್ತಲ್ಲಿ ಈ ಮಧ್ಯರಾತ್ರಿಯಲ್ಲಿ ಬಂದಿದ್ದೀವಲ್ಲ ಅಂಥೇಳಿ ಅಚಾನಕ್ಕಾಗಿ ಅವರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ. ಅಂಬೇಡ್ಕರ್ ಅವರು ದೀಪ ಉರಿಸ್ಕೊಂಡು ಓದ್ತಾ ಇರ್ತಾರೆ ಬೆಳಗಿನ ಜಾವ 2 ಗಂಟೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ, ಅವ್ರನ್ನ ಅಂಬೇಡ್ಕರ್ ಅವ್ರು ಕರೆದಿರಲಿಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ. ಆಗ ಅಂಬೇಡ್ಕರ್ ಅವ್ರನ್ನ ಇವರು ಕೇಳ್ತಾರೆ, ನೀವು ಇಷ್ಟು ರಾತ್ರಿನಲ್ಲೂ ಬೆಳಗಿನ ಜಾವದಲ್ಲೂ ಕೂಡ ಇಷ್ಟೊಂದು ಅಧ್ಯಯನ ಬಹಳ ಪ್ರಮುಖ ಎತ್ತರದಲ್ಲಿ, ಅಂದರೆ ಲೀಡರ್ಸ್ಗಳ ಪೈಕಿ ಥಿಂಕರ್ಸು ಮತ್ತು ರೈಟರ್ಸ್ಗಳಾಗಿ ಹೇಗೆ ಅವರು ಯಶಸ್ವಿ ಆಗ್ತಾರೆ ಅಂತ 3 ಹೆಸರುಗಳನ್ನು ಹೇಳ್ತಾರೆ. ಆ 3 ಹೆಸರುಗಳ ಪೈಕಿ ಒಂದು ಮಹಾತ್ಮ ಗಾಂಧಿಯವರು, ಇನ್ನೊಂದು ನೆಹರು, ಮತ್ತೊಂದು ಡಾಕ್ಟರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವ್ರ ಹೆಸರನ್ನ ಯಾಕೆ ತರ್ತಾರೆ ಅಂತಂದರೆ, ಈಗಾಗಲೇ ಹೇಳ್ತಾ ಇದ್ರು, ಬಹುಶಃ ಭಾರತದ ಇತಿಹಾಸದಲ್ಲಿ ಅಥವಾ ಒಬ್ಬ ಮನುಷ್ಯನ ಅವನ ಜೀವಮಾನದ ಅವಧಿಯಲ್ಲಿ ಅಂಬೇಡ್ಕರ್ ಅವರು ಬದುಕಿದ್ದು ಬರೀ 65 ವರ್ಷಗಳು ಮಾತ್ರ. ಆ 65 ವರ್ಷಗಳು ಸಹಿತ ಅಷ್ಟೊಂದು ಅರ್ಥಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟವರು ಅಂಬೇಡ್ಕರ್ ಅವರು. ಅವರು ತನ್ನಗಾಗಿ, ತನ್ನ ಬದುಕಿಗಾಗಿ, ತನ್ನ ಸಂಸಾರಕ್ಕಾಗಿ ಯಾವ ಸುಖವನ್ನು ಅನುಭವಿಸದಿರ್ತಕ್ಕಂಥ ಒಬ್ಬ ನಾಯಕ ಅಂತಿದ್ರೆ ಅದು ಅಂಬೇಡ್ಕರ್ ಅವರು. ತಮ್ಮ ಕಣ್ಣ ಮುಂದೆ 4 ಮಕ್ಕಳನ್ನು ಸತ್ತಾಗ ಅವರು ಹೇಳ್ಕೊತಾರೆ ಒಂದು ಕಡೆ, ಐ ಹ್ಯಾವ್ ಬರೀಡ್ ಆಲ್ ಮೈ 4 ಪ್ರಿಷಿಯಸ್ ಚಿಲ್ಡ್ರನ್ ಅಂತ ಹೇಳ್ತಾರೆ. 3 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗುವನ್ನು ನನ್ನ ಕಣ್ಣ ಮುಂದೆ ನಾನು ನನ್ನ ಹೆಂಡತಿ ಮಣ್ಣಿಗೆ ಉಳುವಾಗ ನಮ್ಮ ಕರುಳು ಕಿತ್ತು ಬರ್ತಾ ಇದ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಅಂಬೇಡ್ಕರ್ ಅವರು ಮದುವೆ ಆದಾಗ ಅವ್ರಿಗೆ ಬರೀ 14-15 ವರ್ಷ.
ಈ ವಾಸ್ ಜಸ್ಟ್ 14-year-old ಚೈಲ್ಡ್. ಅಂದರೆ ಈಗ ಬಾಲ್ಯ ವಿವಾಹ ಅಂತ ನೀವೇನಾದರೂ ಕರೆದ್ರೆ 14 ವರ್ಷ ಅಂದರೆ ಅವರ ಹೆಂಡತಿಗೆ 9 ವರ್ಷ, ಮೊದಲನೇ ಮಗ ಹುಟ್ಟಿದಾಗ ಅವ್ರಿಗೆ 21 ವರ್ಷ. ಅವ್ರಿಗೆ ಹುಟ್ಟಿರ್ತಕ್ಕಂಥ ಮೊದಲ ಮಗನೇ ಕೊನೆವರೆಗೂ ಉಳ್ಕೊಂಡಿದ್ದು ಯಶವಂತ ಅಂಬೇಡ್ಕರ್ ಅವರು. ಉಳಿದ ಎಲ್ಲ ಮಕ್ಕಳು ತೀರ್ಕೊಂಡ್ಬಿಟ್ರು. ಬಹಳ ಹೊತ್ತು ನಾನು ಮಾತಾಡಿದ್ದೆ ಅಂತ ಅನ್ಕೋತೀನಿ. ಇಷ್ಟೊತ್ತು ನೀವು ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು.